ವಾಮಾಚಾರಕ್ಕೆ ಬಲಿಯಾಗಿರುವಂತಹ ಎಷ್ಟೋ ಜನ ಇಂದಿಗೂ ನರಳುತ್ತಾ ಇರುತ್ತಾರೆ. ಆದರೆ ಅವರಿಗೆ ಈ ವಾಮಾಚಾರಗಳು ಅಥವಾ ಕೃತ್ರಿಮ ಪ್ರಯೋಗಗಳು ಆಗಿದೆ ಅಂತಲೇ ತಿಳಿದೇ ಇರುವುದಿಲ್ಲ, ಗೊತ್ತೇ ಆಗಿರುವುದಿಲ್ಲ. ನಿಮಗೇನಾದರೂ ಇಂತಹ ಕೆಲವು ಸೂಚನೆಗಳು ಕಾಣಿಸಿಕೊಂಡರೆ ನಿಮ್ಮ ಮೇಲೆ ಇಂತಹ ಕೆಟ್ಟ ಪ್ರಯೋಗಗಳು ಆಗಿದೆ ಅಂತಲೇ ಅರ್ಥ. ಯಾವ ಪ್ರಯೋಗಗಳಿಗೆ ಯಾವ ರೀತಿಯಾದಂತಹ ತಾಂತ್ರಿಕ ಮಾಂತ್ರಿಕ ಪರಿಹಾರ ಪಡೆದು ಮಾಡಿಸಿದವರಿಗೆ ಹಿಂತಿರುಗಿ ಒಡೆಯುವ ಹಾಗೆ ಮಾಡಬೇಕು, ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ನಿಮ್ಮ ಯಾವುದೇ ರೀತಿಯ ಇಂತಹ ಸಮಸ್ಯೆಗಳಿಂದ ಬಳಲುತ್ತಾ ಇದ್ದರೆ ಈ ತಕ್ಷಣ ಶಾಶ್ವತ ಮತ್ತು ಶೀಘ್ರ ಪರಿಹಾರಕ್ಕಾಗಿ ಪಂಡಿತ್ ಯಶವಂತರಾವ್ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ತುಂಬ ಚೆನ್ನಾಗಿ ಬೇಗ ಹೇಳುತ್ತಾರೆ. ಗುರುಗಳು ತಿಳಿಸಿರುವ ಹಾಗೆ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ವಾಮಾಚಾರ, ಮಾಟಮಂತ್ರ ಅಥವಾ ಇನ್ನಿತರ ಯಾವುದೇ ಕೆಟ್ಟ ನರದೃಷ್ಟಿ ದೋಷಗಳ ಪರಿಹಾರಗಳು ಆಗಬೇಕು ಅನ್ನೋದಾದರೆ ಮೊದಲನೇದಾಗಿ ಕಂಡುಬರುವ ಸೂಚನೆಗಳು ಸದಾ ಮಂಕಾಗಿ ಇರುವುದು, ಯಾವುದೇ ಕೆಲಸ ಮಾಡಲು ಆಸಕ್ತಿ ಇರುವುದೇ ಇಲ್ಲ, ಒಂದು ಕಡೆ ಇದ್ದ ಹಾಗೆ ಜಡತ್ವದಲ್ಲಿ ಕುಳಿತುಕೊಳ್ಳುವುದು, ಸಣ್ಣ ಪುಟ್ಟ ವಿಷಯಗಳಿಗೂ ಮನಸ್ಸಿನೊಳಗೆ ಹಾಕಿಕೊಂಡು ತುಂಬ ಕೊರಗುವುದು, ಸಡನ್ನಾಗಿ ಕೋಪ ಬರುವುದು, ಇದ್ದಕ್ಕಿದ್ದಂತೆ ಮನೆಯಲ್ಲಿ ಎಲ್ಲರ ಮೇಲೂ ಜಗಳ ಕದನಗಳನ್ನು ಮಾಡುವುದು ಮತ್ತು ಶತ್ರುತ್ವ ಬೆಳೆಸಿಕೊಳ್ಳುವುದು, ವಿನಾಕಾರಣ ಅಪವಾದ, ಅಪಮಾನ, ಅವಮಾನ ಇವೆಲ್ಲವೂ ಕೂಡ ಆಗುತ್ತಿದ್ದರೆ ವಾಮಾಚಾರದ ಕೃತ್ರಿಮ ಪ್ರಯೋಗದ ಸಂಕೇತವಾಗಿರುತ್ತೆ. ಇನ್ನು ಕೆಲವರಿಗೆ ಅನಾರೋಗ್ಯ ಪದೇ ಪದೇ ಕೆಡುತ್ತಾ ಇರುತ್ತೆ. ದುಡ್ಡು ಕಾಸಿನ ವಿಚಾರದಲ್ಲಿ ಸಾಕಷ್ಟು ನಷ್ಟವನ್ನು ಅನುಭವಿಸುತ್ತಾ ಇರುತ್ತಾರೆ. ಚೆನ್ನಾಗಿ ನಡೆಯುತ್ತಿದ್ದ ವ್ಯಾಪಾರ ಕ್ಷೀಣಿಸುತ್ತಾ ಹೋಗುತ್ತದೆ. ಇವೆಲ್ಲವೂ ನರದೃಷ್ಟಿ ದೋಷ ಮತ್ತು ವಾಮಾಚಾರದ ಕೃತ್ರಿಮ ಪ್ರಯೋಗಗಳು ಸಾಧ್ಯವಾಗಿ ಆಗುತ್ತದೆ. ಇದನ್ನೆಲ್ಲ ಪರಿಹಾರ ಅನ್ನೋದು ಮಾಡಿಸಿಕೊಳ್ಳಲೇಬೇಕು. ನೆನಪಿಡಿ, ನಿಮಗೆ ಈಗ ನಾವು ತಿಳಿಸಿರುವ ಈ ಸೂಚನೆಗಳು ಗೋಚರಿಸುತ್ತಿದ್ದರೆ ಈ ತಕ್ಷಣ ಅದು ಪರಿಹಾರ ಆಗಲೇಬೇಕು. ಗುರುಗಳು ರಕ್ಷಣಾ ಯಂತ್ರವನ್ನು ನೀಡುತ್ತಾರೆ. ಯಶವಂತರಾವ್ ಗುರುಗಳಿಗೆ ಒಂದು ಕರೆ ಮಾಡಿ. ಅವರು ಕೊಡುವಂತಹ ರಕ್ಷಣಾ ಯಂತ್ರ ಪ್ರತಿಯೊಬ್ಬರ ಜೀವನವನ್ನು ಉದ್ಧಾರ ಮಾಡುತ್ತದೆ. ಯಾವುದೇ ನರದೃಷ್ಟಿ ದೋಷಗಳು, ವಾಮಾಚಾರಗಳು, ಕೃತ್ರಿಮ ಪ್ರಯೋಗಗಳು, ಮಾಟಮಂತ್ರಗಳು ನಿಮ್ಮ ಮೇಲೆ ಯಾರೇ ಮಾಡಿಸಿದ್ದರೂ ಅದು ಅವರಿಗೆ ಹಿಂತಿರುಗಿ ಹೊಡೆಯುತ್ತದೆ. ಗುರುಗಳಿಗೆ ಕರೆ ಮಾಡಿ ಉಚಿತವಾಗಿ ಅದನ್ನು ಪೂಜಿಸಿ ನಿಮಗೆ ಮನೆಗೆ ತಲುಪಿಸಿಕೊಡುತ್ತಾರೆ. ಖಂಡಿತ ಒಳ್ಳೆಯದಾಗುತ್ತೆ.